ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ. ಸೊ ಏನಿಲ್ಲ, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಫೀಚರ್ ಬಂದಿದೆ. ಆ ಫೀಚರ್ ಏನಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆನಲ್ಲಿ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ವಿಡಿಯೋ ಲೇಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಮೊದಲು ನೀವೇನು ಮಾಡ್ತೀರಿ, ಡೈರೆಕ್ಟು ರೀಲ್ಸ್ ನೋಡೋಕೆ ಹೋಗ್ತೀರಾ. ಸೊ ರೀಲ್ಸ್ ಓಪನ್ ಮಾಡ್ಕೊಳ್ಳಿ. ರೀಲ್ಸ್ ಓಪನ್ ಮಾಡ್ಕೊಂಡ್ಮೇಲೆ ರೀಲ್ಸಲ್ಲಿ ಒಂದು ಹೊಸ ಫೀಚರ್ ಬಿಟ್ಟಿದ್ದಾರೆ. ನೋಡ್ತಾ ಇರಬೇಕಾದ್ರೆ ಕೆಳಗಡೆ ಕಾಣ್ತಾ ಇರುವಂಥ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಒಂದು ಹೊಸ ಆಪ್ಷನ್ ಬಿಟ್ಟಿದ್ದಾರೆ. ನೀವು ಅಂತಲೇ ಅವರು ಹೈಲೈಟ್ ಮಾಡಿದ್ದಾರೆ. ಸೊ ಆಟೋ ಸ್ಕ್ರೋಲ್ ಅನ್ನುವಂಥ ಆಪ್ಷನ್ನ ಬಿಟ್ಟಿದ್ದಾರೆ. ಸೊ ಅದನ್ನು ನೀವು ಏನಿಲ್ಲ, ಜಸ್ಟ್ ಎನೇಬಲ್ ಮಾಡ್ಕೋಬೇಕಷ್ಟೇ. ಸೊ ಇದನ್ನು ಎನೇಬಲ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಸೊ ನೀವೇನಾದರೂ ಊಟ ಮಾಡ್ತಾ ಇರುವಾಗ ರೀಲ್ಸ್ ನೋಡ್ತಿದ್ದೀರಾ ಅಂತಂದರೆ ನೀವು ಸ್ಕ್ರೋಲ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಆಟೋ ಸ್ಕ್ರೋಲ್ ಎನೇಬಲ್ ಮಾಡಿರ್ತೀರ. ಸೊ ಅದಾಗಿದೆ, ಒಂದು ವಿಡಿಯೋ ಮುಗಿದ ತಕ್ಷಣ ಅದೇನೇ ಸ್ಕ್ರೋಲ್ ಆಗುತ್ತೆ. ಸೊ ಇದೇ ಹೊಸ ಫೀಚರು. ಸೊ ಈ ಫೀಚರ್ನ ರೀಸೆಂಟಾಗಿ ಬಿಟ್ಟಿದ್ದಾರೆ. ಸೊ ಐ ಹೋಪ್ ತುಂಬ ಜನಕ್ಕೆ ಈ ಒಂದು ಫೀಚರ್ ಇಷ್ಟ ಆಗುತ್ತೆ ಅಂತ. ಯಾಕಂದರೆ ಇವಾಗಲೇ ಆಲ್ರೆಡಿ ಸೋಂಬೇರಿಗಳಾಗಿದ್ದೀವಿ. ಸೊ ಇನ್ನೂ ಸೋಂಬೇರಿ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಅವರು ಈ ಒಂದು ಫೀಚರ್ನ ಬಿಟ್ಟಿದ್ದಾರೆ. ಸೊ ಫೀಚರ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಸೊ ನನ್ನ ಚಾನಲಲ್ಲಿ ಇದೇ ರೀತಿ ವೀಡಿಯೋಗಳು ಬರ್ತಾ ಇರ್ತವೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಲವು ಟೇಕ್ ಕೇರ್, ಬಾಯ್.